ಓಕೆ, ಇದು ಆನಾಪಾನಸತಿ ಮೆಡಿಟೇಷನ್ ಅಂತ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಕೂಡ್ಕೊಂಡಿರೋದು. ಇದು ಬುದ್ಧ ಹೇಳ್ಕೊಟ್ಟಿರೋ ಟೆಕ್ನಿಕ್ಕು. ಪಾಲಿ ಲ್ಯಾಂಗ್ವೇಜಲ್ಲಿ ಆನಾಪಾನಸತಿ ಅಂತ ಹೇಳ್ತೀವಿ. ಸೊ ಇದು ಫೈನಲ್ ಮುಕ್ತಿಗೆ ದಾರಿ. ಫಸ್ಟು ನಮ್ಮ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ, ಆಮೇಲೆ ಫೈನಲ್ ಮುಕ್ತಿ ಏನಿದೆ ಅದು ಸಿಗುತ್ತೆ. ಪ್ರತಿದಿನ ನಮ್ಮ ವಯಸ್ಸು ಎಷ್ಟು ಅಷ್ಟು ನಿಮಿಷಗಳ ಕಾಲ ನಾವು ಧ್ಯಾನ ಮಾಡಬೇಕಾಗತ್ತೆ. ಓಕೆ, ನಮ್ಮ ವಯಸ್ಸು 40 ವರ್ಷಗಳಾಗಿದ್ದರೆ 40 ನಿಮಿಷಗಳು, 20 ವರ್ಷಗಳಾಗಿದ್ದರೆ 20 ನಿಮಿಷಗಳು ಮಾಡಬೇಕಾಗತ್ತೆ. ನಮ್ಮ ಹೆಂಗೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು. ಧ್ಯಾನದ ಪ್ರೊಸೀಜರನ್ನು ಹೇಳ್ಕೊಡ್ತೀನಿ. ಕೈಗಳನ್ನ ಜೋಡಿಸ್ಕೊಳ್ಳಿ, ಕಾಲುಗಳನ್ನ ಜೋಡಿಸ್ಕೊಳ್ಳಿ. ಸುಖಸ್ಥಿರ ಆಸನದಲ್ಲಿ ಕೂತ್ಕೊಂಡು ನಿಮ್ಮ ಶ್ವಾಸವನ್ನು ಗಮನಿಸಿ. ನಿಮ್ಮ ಒಳಗೆ ಹೋಗುವ, ಹೊರಗೆ ಬರುವ ನಿಮ್ಮ ಶ್ವಾಸವನ್ನು ಗಮನಿಸಿ. ಯಾವುದೇ ಆಲೋಚನೆ ಬೇಡ. ಯಾವುದಾದರೂ ಆಲೋಚನೆ ಬಂದಲ್ಲಿ ನಿಮ್ಮ ಸಹಜವಾದ, ಸರಳವಾದ, ಸ್ವಾಭಾವಿಕವಾದ ಉಚ್ಛ್ವಾಸ ನಿಶ್ವಾಸದೊಂದಿಗೆ ಕೂಡಿರಿ. ಧ್ಯಾನಂ ಸರ್ವರೋಗ ನಿವಾರಿಣಿ, ಧ್ಯಾನಂ ಸಕಲ ಭೋಗಕಾರಿಣಿ, ಧ್ಯಾನಂ ಸತ್ಯಜ್ಞಾನ ಪ್ರಸಾದಿನಿ.